ಇದು ತೀರ್ಮಾನ ಆಗ್ಬೇಕು. ಇದನ್ನ ಹೇಳೋದಿಕ್ಕೆ ಕೇಳೋದಿಕ್ಕೆ ಸರ್ಕಾರ ಇದೆ. ಸರ್ಕಾರದವ್ರಿಗೆ ಪೂರ್ತಿ ವಿಚಾರ ಗೊತ್ತಾಗ್ಬೇಕು. ಇಲ್ಲಿ ಏನ್ ನಡೀತಾ ಇದೆ ನಿಜವಾಗ್ಲು. ಇಲ್ಲಿರುವಂತ ನರರೂಪದ ರಾಕ್ಷಸರು ಯಾರು, ಇವ್ರ ಹೆಸರು, ಇವ್ರ ಮುಖ ಪರಿಚಯ ಎಲ್ಲ ಸರ್ಕಾರಕ್ಕೆ ಆಗ್ಬೇಕು. ಅವರು ಇವ್ರನ್ನ ನೇರವಾಗಿ ಕೇಳಬೇಕು, ಕೇಳ್ತಾರೆ ಕೂಡ. ನೀನ್ ಇಲ್ಲಿ ಬಂದಿರೋದು ಯಾಕೆ, ಕಾರ್ ಮಾಡಕ್ಕ ಅಥವಾ ನಮ್ಮ ಕಾರ್ಮಿಕರ ರಕ್ತ ಇರಕ ಅಂತ ಅವ್ರು ಇವ್ರನ್ನ ಕೇಳಬೇಕು. ಇವ್ರು ಉತ್ತರ ಕೊಡ್ಬೇಕು. ಬಂದಿರೋ ಕೆಲಸ ಮಾಡ್ಕೊಂಡು ಸದ್ದಿಲ್ದೆ ಗೌರವವಾಗಿ ಬಾಯಿ ಮುಚ್ಕೊಂಡು ಬದುಕಬೇಕು. ನಮ್ಮ ಮೇಲೆ, ನಮ್ಮ ಜನರ ಮೇಲೆ, ನಮ್ಮ ತಲೆ ಮೇಲೆ ನಾಟ್ಯ ಆಡೋಕೆ, ಸರ್ಕಸ್ ಮಾಡಕ್ಕಲ್ಲ ಇಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿರೋದು. ಸರ್ಕಾರದ ನಿಯಮ ಕಾನೂನು, ನಮ್ಮ ಜನರು ಎಲ್ಲರ ಜೊತೆ ಚೆನ್ನಾಗಿದ್ದು ಫ್ಯಾಕ್ಟ್ರಿ ನಡೆಸಬೇಕು ಅಂತ. ಅದನ್ನ ನೀವು ಮಾಡೋವರೆಗೂ ನಾವು ಮಾಡ್ಸೋದಿಕ್ಕೆ ಏನ್ ಬೇಕೋ ಅದನ್ನ ಶಕ್ತಿಯುತವಾಗಿ, ಧೈರ್ಯವಾಗಿ, ಮುಕ್ತವಾಗಿ ಮಾಡ್ತೀವಿ, ಮಾಡೇ ತೀರ್ತೀವಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡೋಣ. ಇದಾಗತ್ತಾ? ಖಂಡಿತ ಆಗುತ್ತೆ. ಕೇಳೋದಿಕ್ಕೆ ಸರ್ಕಾರ ಇದೆ, ತೊಂದರೆ ಆದಾಗ ಅದನ್ನ ಜನರಿಗೆ ಮುಟ್ಸೋದಿಕ್ಕೆ ಮೀಡಿಯಾ ಇದೆ. ಒಂದಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇರೋ, ಕಾರ್ಮಿಕರ ಜೀವನದ ಬಗ್ಗೆ, ಕಾರ್ಮಿಕರ ತೊಂದರೆಗಳ ಬಗ್ಗೆ ತಿಳ್ಕೊಂಡಿರೋ ಜನ ಇದ್ದಾರೆ, ರಾಜಕಾರಣಿಗಳಿರ್ತಾರೆ, ಮುಖಂಡರಿರ್ತಾರೆ, ಕಾರ್ಮಿಕ ನಾಯಕರಿರ್ತಾರೆ. ಎಲ್ರಿಗೂ ವಿಷಯ ಮುಟ್ಸೋಣ, ಎಲ್ರಿಗೂ ತಿಳಿಸೋಣ, ಎಲ್ರು ಬೆಂಬಲ ಕೋರೋಣ. ಅದು ನಮ್ಮಿಂದ ಪ್ರತಿಯೊಬ್ಬರಿಂದ ಎಷ್ಟೆಷ್ಟು ಸಾಧ್ಯನೋ, ಎಲ್ಲೆಲ್ಲಿ ಸಾಧ್ಯನೋ ಅದೆಲ್ಲವನ್ನು ಪ್ರತಿಯೊಬ್ಬರು ಮಾಡೋಣ. ಎಲ್ರು ಇಲ್ಲಿ ಕರೆದು ಬೆಂಬಲ ಘೋಷಿಸ್ತೀವ ಅಥವಾ ಅವರು ಬೇರೆ ಬೇರೆ ಅವರ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಲ್ಲಿ ಬೆಂಬಲವನ್ನ ಘೋಷಣೆ, ಯಾರಿಗೆ ಒತ್ತಡ ಹಾಕ್ಬೇಕು ಅವ್ರಿಗೆ ಹಾಕ್ತಾರ. ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡೋಣ. ಇವತ್ತು ಇಲ್ಲಾದ್ಮೇಲೆ, ಈ ಸಭೆ ಮುಗಿದ್ಮೇಲೆ ಕೂತು ಎಲ್ಲರೂ ನಮ್ಮ ಎಲೆಕ್ಟೆಡ್ ಬಾಡಿ ಇದೀವಿ, ಇಸಿ ಮೆಂಬರ್ಸ್ ಇದೀವಿ, ಆಕ್ಟಿವ್ ಮೆಂಬರ್ಸ್ ಇದೀವಿ, ಎಲ್ಲರೂ ನಮ್ಮ ಗ್ರೂಪ್ಗಳು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದೀವಿ ಪಟ್ಟಿ ಮಾಡಿ, ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದಿದ್ದಾರಾ ಅಥವಾ ಬೇರೆ ಕಾರಣದಿಂದ ಬಂದಿಲ್ವಾ, ಬರಬೇಕು, ಇಲ್ಲಿ ಇರಬೇಕು, ಸಪೋರ್ಟ್ ಮಾಡ್ಬೇಕು, ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ನಾವು ಹೋರಾಟ ಮಾಡ್ಬೋದು, ಡೀಲರ್ ಹತ್ರ, ಬೇರೆ ಇಲಾಖೆ ಹತ್ರ, ಅಥವಾ ರಸ್ತೆಯಲ್ಲಿ ಎಲ್ಲೆಲ್ಲಿ ನಾವು ಹೋರಾಟ ಮಾಡ್ಬೋದು, ಪ್ಲಾನ್ ಮಾಡೋಣ. ಅಲ್ಲಿ ಎಷ್ಟು ಜನ ಹೋಗ್ಬೇಕು, ಇಲ್ಲೆಷ್ಟು ಜನ ಇರಬೇಕು, ಎಲ್ಲವನ್ನು ವಿವರವಾಗಿ ಪ್ಲಾನ್ ಮಾಡಿಕೊಂಡು ಪ್ರತಿದಿನ, ಪ್ರತಿ ಕ್ಷಣ ನಮ್ಮ ಉಳಿವಿಗೆ, ನಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ನಾವು ಹೋರಾಟ ಮಾಡೋಣ. ಒಂದು ಗೌರವವಾದ ಬದುಕನ್ನ ಬದುಕಬೇಕು ಅಂತ ಯಾವ ಉದ್ದೇಶ ಇಟ್ಕೊಂಡು ಫ್ಯಾಕ್ಟ್ರಿಗೆ ಬಂದಿದ್ದೀವೋ ಅದನ್ನ ನಿಜ ಮಾಡಿಕೊಂಡು ನಾವು ಬದುಕೋಣ. ಅದು ಸಾಧ್ಯ ಆಗುತ್ತೆ. ಯಾವ ಸಣ್ಣ ಸಣ್ಣ ಗೊಂದಲನ, ಸಣ್ಣ